ಸ್ನೇಹಿತರೆ, ನಮಸ್ಕಾರ. ಅಚ್ಚ ಕನ್ನಡತಿ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಂತಹ ನಿರೂಪಕಿ ಮತ್ತು ಸ್ವಚ್ಛ ಕನ್ನಡದ ಮೂಲಕ ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನು ಗೆದ್ದಂತಹ ಒಬ್ಬ ಅಪ್ಪಟ ಕನ್ನಡತಿ ಅಂತ ಹೇಳಿದ್ರೆ ಅದು ಅಪರ್ಣ. ಅಪರ್ಣವರು ನಮ್ಮನ್ನು ಅಗಲಿ ಈಗಾಗಲೇ 3 ದಿನಗಳಾಗಿದೆ. 3 ದಿನಗಳಾದರೂ ಕೂಡ ಅವರ ನೆನಪುಗಳು ಮಾತ್ರ ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಬಿಟ್ಟು ಬಿಡದೆ ಅವರ ನೆನಪುಗಳು, ಅವರ ಧ್ವನಿ ಕಾಡ್ತಾನೆ ಇರುತ್ತೆ, ಕಾಡ್ತಾನೆ ಇದೆ ಕೂಡ, ಮುಂದೆಯೂ ಕೂಡ ಕಾಡ್ತಾನೆ ಇರಬಹುದು. ಅದ್ಯಾವಾಗ ಅಪರ್ಣವರು ನಮ್ಮಿಂದ ದೂರವಾದರೋ, ಕಾಲವಾದರೋ, ಅದಾದ ಬಳಿಕ ಅಪರ್ಣವರಿಗೆ ಸಂಬಂಧಪಟ್ಟಂಥ ಅವರ ಖಾಸಗಿ ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇರ್ತವೆ. ಸಹಜವೂ ಕೂಡ. ಹೀಗೆ ಈ ವಿಚಾರಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಇರುಸು ಮುರುಸು ಕೂಡ ಆಗುತ್ತೆ. ಯಾಕೆ ಈಗ ಈ ವಿಚಾರವನ್ನು ಮಾತನಾಡ್ತಿದ್ದೀರಾ? ಯಾಕೆ ಈಗ ಈ ವಿಚಾರ? ಅವರು ಬದುಕಿಲ್ಲ ಅಲ್ವಾ? ಅವರನ್ನು ನೆಮ್ಮದಿಯಾಗಿ ಸ್ವರ್ಗಸ್ಥರಾಗೋದಕ್ಕೆ ಬಿಟ್ಟು ಬಿಡಿ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಆದರೆ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಅವರ ವೈಯಕ್ತಿಕ ವಿಚಾರ ಅಥವಾ ಖಾಸಗಿ ವಿಚಾರವನ್ನು ನಾವಿಲ್ಲಿ ನಿಮ್ಮ ಮುಂದೆ ಇಡೋದು ಯಾಕೆ ಅಂತ ಹೇಳಿದ್ರೆ, ಅವರ ಬದುಕು ಇನ್ನೊಬ್ಬರ ಬದುಕಿಗೆ ಪಾಠವಾಗಲಿ, ಅವರ ಜೀವನದಲ್ಲಿ ಆದಂಥ ಬದಲಾವಣೆ ಅಥವಾ ಅವರು ಜೀವನದಲ್ಲಿ ತೆಗೆದುಕೊಂಡಂಥ ಸ್ಥೈರ್ಯ ಇನ್ನೊಬ್ಬರ ಬದುಕಿನಲ್ಲೂ ಕೂಡ ಸ್ಥೈರ್ಯವಾಗಲಿ. ಇನ್ನೊಬ್ಬರು ಕೂಡ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ. ಇಲ್ಲಿ ಅಪರ್ಣ ಎದುರಿಸಿದಂಥ ಕಷ್ಟಗಳನ್ನೇ ಬಹುಶಃ ಇನ್ನೊಬ್ಬರು ಯಾರು ಎದುರಿಸ್ತಾ ಇರ್ಬೋದು. ಇನ್ನೊಂದು ಮಹಿಳೆ ಯಾರು ಅದೇ ರೀತಿಯಾದಂಥ ಜೀವನವನ್ನು ಅನುಸರಿಸ್ತಾ ಇರ್ಬೋದು ಅಥವಾ ಆಗ್ತಾ ಇರ್ಬೋದು ಅವರ ಜೀವನದಲ್ಲೂ ಕೂಡ. ಅಟ್ಲೀಸ್ಟು ಈ ಸ್ಟೋರಿಯನ್ನು ಕೇಳಿದ ಮೇಲೆ ಆದರೂ ಅಥವಾ ಅಪರ್ಣ ಅವರ ಜೀವನದ ಈ ಸವಾಲುಗಳನ್ನು ಎದುರಿಸಿದಂಥ ರೀತಿಯನ್ನು ತಿಳಿದುಕೊಂಡ ಮೇಲೆ ಆದರೂ ಕೂಡ ಅವರ ಬದುಕು ಕೂಡ ಬದಲಾಯಿತು ಅಂತ ಹೇಳಿದರೆ ಈ ಸ್ಟೋರಿಯ ಸಾರ್ಥಕತೆ ಅಲ್ಲಿ ಸಿಗುತ್ತೆ ಅನ್ನೋದು ಒಂದು ಅಂಶವನ್ನು ಸ್ಪಷ್ಟವಾಗಿ ಹೇಳಿಬಿಡ್ತೇನೆ. ಒಂದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವರಿಗೆ ಆದರೂ ಕೂಡ ಇನ್ನೊಬ್ಬರ ಖಾಸಗಿ ಬದುಕಿನ ಬಗ್ಗೆ ಮಾತನಾಡುವಂತಹ, ಪ್ರಶ್ನಿಸುವಂತಹ ಹಕ್ಕು ಇರೋದಿಲ್ಲ. ಆದರೆ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಬದುಕಿ ಬಂದಂತಹ ರೀತಿಯನ್ನು ಯಾವುದೇ ಮಸಾಲೆ ಇಲ್ಲದೆ ಅಥವಾ ಯಾವುದೇ ವೈಭವೀಕರಣ ಇಲ್ಲದೆ ಅಷ್ಟೇ ಏನಾಗಿತ್ತು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡೋದ್ರ ಮೂಲಕ ಜಸ್ಟ್ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀವಿ. ಇದು ನಿಮಗೆ ಉಪಯುಕ್ತ ಆದರೆ ಅಥವಾ ಇನ್ನೊಬ್ಬರಿಗೆ ಯಾರಿಗೋ ಬಾಳಲ್ಲಿ ಉಪಯುಕ್ತ ಆದರೆ ಆವಾಗ ಈ ಸ್ಟೋರಿಯ ಸಾರ್ಥಕತೆ ಕಂಡುಕೊಳ್ಳುತ್ತೆ. ಸ್ನೇಹಿತರೆ, ಇಲ್ಲಿ ಮಕ್ಕಳೇ ಇಲ್ಲದಂಥ ಅಪರ್ಣ ಅವರು ಯಾವ ರೀತಿ ಬಳಲಿದ್ರು, ತಮ್ಮ ಜೀವನದಲ್ಲಿ ಮಕ್ಕಳಿಲ್ಲ ಅನ್ನುವಂಥ ಕೊರಗನ್ನು ಯಾವ ರೀತಿ ನಿಭಾಯಿಸಿದ್ರು, ಬಹುಶಃ ನಿಮಗೆ ಗೊತ್ತುಂಟೋ ಗೊತ್ತಿಲ್ವೋ, ಮೊದಲನೇ ಮದುವೆಯನ್ನು ಮುರಿದುಕೊಳ್ಳೋದಕ್ಕೂ ಕೂಡ ಇದೇ ಕಾರಣ ಆಯಿತು ಅಂತೇಳಿ. ಅಂದರೆ ಮಕ್ಕಳಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರನೇ ಮೊದಲ ಪತಿ ಸಿಕ್ಕಾಪಟ್ಟೆ ಟಾರ್ಚರನ್ನು ಅಪರ್ಣೆಗೆ ಕೊಟ್ಟಿದ್ರು ಅನ್ನೋದನ್ನು ಸ್ವತಃ ಅವರು ಅವರ ಆತ್ಮೀಯರ ಬಳಿ ಹೇಳಿಕೊಂಡಿದ್ರು. ಅದಾದ ಬಳಿಕ ಅವರು ಆತನಿಂದ ದೂರ ಆಗ್ತಾರೆ, ಮೊದಲ ಪತಿಯಿಂದ ದೂರ ಆಗ್ತಾರೆ. ಅದಾದ ಬಳಿಕ ನಾಗರಾಜ್ ವಸ್ತಾರೆ ಅವರ ಸಂಪರ್ಕ ಬೆಳೆಯುತ್ತೆ, ಸ್ನೇಹವಾಗುತ್ತೆ, ಸ್ನೇಹ ಪ್ರೀತಿಯಾಗುತ್ತೆ. ಪ್ರೀತಿ ಮದುವೆ ಆಗೋದಕ್ಕಿಂತ ಮುಂಚೆಯೂ ಕೂಡ ಅಪರ್ಣ ಅವರು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಿ ನಿರ್ಧರಿಸಿ ನಂತರ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂಥದ್ದು. ಅಂದರೆ ಅಪರ್ಣ ಅವರಿಗೆ ಇದ್ರ ಬಗ್ಗೆ ಅರಿವಿತ್ತು, ತನಗೆ ಮಗು ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಅರಿವಿತ್ತು. ಆದರೆ ಈ ರೀತಿ ಮಗು ಆಗುತ್ತೋ ಆಗಲ್ವೋ ಅದು ಸೆಕೆಂಡ್ರಿ. ಬಟ್ ಅಲ್ಲಿ ಮಗು ಆಗಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಾಳೆ ಅಪರ್ಣ ಅವರನ್ನು ಸೈಡ್ಲೈನ್ ಮಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಇದನ್ನು ಮೊದಲಿಗೆ ಪತಿಯ ಬಳಿ ಹೇಳಿಕೊಂಡಿದ್ರು ಅಪರ್ಣ. ಹೇಳಿಕೊಂಡಿದ್ದು ಮಾತ್ರವಲ್ಲ, ಅವರ ಪತಿಯೂ ಕೂಡ ವೆಲ್ ಜೆಂಟ್ಲ್ಮ್ಯಾನ್ ಆಗಿರೋದ್ರಿಂದ ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರು ತುಂಬ ಮೆಚೂರ್ಡ್ ವ್ಯಕ್ತಿ ಮತ್ತು ತುಂಬ ಜೆಂಟ್ಲ್ಮ್ಯಾನ್ ಆಗಿರೋದ್ರಿಂದ ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ನಿನಗೆ ನಾನು, ನನಗೆ ನೀನು ಅನ್ನೋ ರೀತಿಯಲ್ಲಿ ಬದುಕಿದ್ರು. ಹಾಗಾದರೆ ಅಪರ್ಣ ಅವರು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ರು? ಮಕ್ಕಳಿಲ್ಲ ಅನ್ನುವಂಥ ಕೊರಗನ್ನು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರು? 57-58 ವರ್ಷ, ಅಷ್ಟು ವರ್ಷವಾದರೂ ಕೂಡ ಅಪರ್ಣ ಅವರು ಮಗುವನ್ನು ಬಯಸದೆ ಬದುಕಿದ್ರ ಅಥವಾ ಬಯಸಿದ್ರು ಕೂಡ ಪರವಾಗಿಲ್ಲ, ಇಷ್ಟೇ ನಮ್ಮ ಹಣೆಯಲ್ಲಿ ಬರೆದಿರೋದು ಅಂತೇಳಿ ಸುಮ್ಮನಾಗಿದ್ರ ಅಥವಾ ಬೇರೆ ಏನಾದರೂ ದಾರಿಯನ್ನು, ಅಂದರೆ ಬೇರೆ ರೀತಿಯಲ್ಲಿ ಮಗುವನ್ನು ಪಡೆಯೋದಕ್ಕೆ ಏನಾದರೂ ಪ್ರಯತ್ನವನ್ನು ಪಟ್ಟಿದ್ರ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋದಾದರೆ, ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದವರನ್ನು ನಾವು ನೋಡಿರ್ತೀವಿ, ಕೇಳಿದ್ದೀವಿ. ಅಷ್ಟೇ ಅಲ್ಲ, ಸೀರಿಯಲ್ ಅಂದರೆ ಧಾರಾವಾಹಿಗಳ ಮೂಲಕನೂ ಕೂಡ ದೊಡ್ಡ ದೊಡ್ಡ ಹೆಸರು ಗಳಿಸಿದಂಥ ನಟ ನಟಿಯರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ನಿರೂಪಣೆ ಅಂದರೆ ಆ್ಯಂಕರಿಂಗ್ ಮೂಲಕ ದೊಡ್ಡ ಹೆಸರನ್ನು ಸಂಪಾದಿಸಿದಂಥವರನ್ನು ನೀವು ನೋಡಿದ್ರೆ ಅದರಲ್ಲಿ ಒಂದೆರಡು ಹೆಸರು ಮಾತ್ರ ಬಹುಶಃ ಎಲ್ಲರ ಮನಸ್ಸಲ್ಲೂ ಕೂಡ ಬರ್ತದೆ. ಅದು ಇತ್ತೀಚಿನ ಜನಮಾನಸದಲ್ಲಿ ಅನುಶ್ರೀ ಹೆಸರು, ಅದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಕ್ಕೆ. ಬಟ್ ಒಂದು ಶಿಸ್ತುಬದ್ಧ ಜೀವನ ಮತ್ತು ಶಿಸ್ತುಬದ್ಧ ಕಾರ್ಯಕ್ರಮ ಮತ್ತು ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಂವಿಧಾನಾತ್ಮಕವಾಗಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅಥವಾ
ಅಥವಾ ಯಾವುದೇ ಒಂದು ಗಂಭೀರ ಕಾರ್ಯಕ್ರಮ ಇರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಸ್ಪಷ್ಟವಾದಂತಹ ಕನ್ನಡದಲ್ಲಿ ಅಥವಾ ಸ್ಪಷ್ಟವಾದಂಥ ಇಂಗ್ಲೀಷ್ನಲ್ಲೇ ಅಂತಲೇ ಇಟ್ಕೊಳ್ಳಿ, ನಿರೂಪಣೆ ಮಾಡ್ತಿದ್ದಂತಹ ಏಕೈಕ ನಿರೂಪಕಿ ಅಂತ ಹೇಳಿದ್ರೆ ಅದು ಅಪರ್ಣ. ಅಪರ್ಣ ಅವರಿಗೆ ಅಪರ್ಣ ಅವರೇ ಸಾಟಿ, ಅಪರ್ಣ ಅವರಿಗೆ ಅಪರ್ಣ ಅವರೇ ಸರಿ ಸಾಟಿಯೂ ಕೂಡ. ಯಾಕಂತ ಹೇಳಿದ್ರೆ ಅಂಥ ಶಕ್ತಿ ಅವರಲ್ಲಿ ಇತ್ತು. ಇದೇ ಕಾರಣಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಅಪರ್ಣ ಅವರನ್ನು ಪ್ರೀತಿಸ್ತಾ ಇದ್ರು. ಅಪರ್ಣ ಅವರ ಪರಿಶುದ್ಧವಾದಂತಹ ಮತ್ತು ಸ್ಪಷ್ಟವಾದಂಥ ಕನ್ನಡಕ್ಕೆ, ಅವರ ಧ್ವನಿಗೆ ಫಿದಾ ಆಗದವರೇ ಇಲ್ಲ. ಆದರೆ ಅಪರ್ಣ ಅವರಿಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಇದ್ದಂತಹ ಎಲ್ಲ ನೋವುಗಳನ್ನು ಮರೆಯೋದಕ್ಕೆ ಇದ್ದಿದ್ದು ಒಂದೇ ದಾರಿ ಅಂದರೆ ಅದೇ ನಿರೂಪಣೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಹೌದು, ಬಹುಶಃ 1989ರಿಂದ ಮಾತನಾಡೋಕ್ಕೆ ಶುರು ಮಾಡಿದಂಥ ಅಪರ್ಣ ಮಾತು ನಿಲ್ಲಿಸಿದ್ದು ಮೊನ್ನೆವರೆಗೂ ಕೂಡ ನಿರಂತರವಾದಂಥ ಮಾತನ್ನೇ ಆಡ್ಕೊಂಡು ಬಂದಂತಹ ಈ ನಿರೂಪಕಿ ಅಪರ್ಣ ಅವರು ಮಾತು ಇಷ್ಟು ಬೇಗ ನಿಲ್ಲಿಸ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಆದರೆ ಈ ಮಾತೆ ಅವರ ನೋವುಗಳನ್ನು ನುಂಗೋದಕ್ಕೆ ಸಹಕಾರಿ ಮಾಡಿತ್ತು. ಈ ಮಾತೆ ಅವರ ಬದುಕನ್ನು ಬದಲಾವಣೆ ಆಗೋದಕ್ಕೂ ಕೂಡ ಸಹಕಾರಿಯಾಗಿತ್ತು. ಇದೇ ಮಾತು ಅವರ ಬದುಕನ್ನೇ ಬದಲಾಯಿಸಿತು ಕೂಡ. ಹೌದು, ಅಪರ್ಣ ಅವರಿಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ನೋವುಗಳಿತ್ತು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ನಿಂದ ಬಂದವರು ಅಪರ್ಣ. ತಂದೆ ಪತ್ರಕರ್ತರಾಗಿದ್ದರೂ ಕೂಡ ಏನೋ ಐಷಾರಾಮಿ ಜೀವನವನ್ನು ಸಾಗಿಸುವಷ್ಟು ಆಸ್ತಿ ಸಂಪತ್ತನ್ನು ಅಪರ್ಣ ಹೊಂದಿರಲಿಲ್ಲ. ಹೀಗಾಗಿ ಕಷ್ಟದ ದಿನಗಳು, ಕಷ್ಟದ ಬದುಕುಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಅಪರ್ಣಗೆ ಇತ್ತು. ಇನ್ನು ಅದ್ಯಾವಾಗ ಅಪರ್ಣ ಅವರು ಈ ನಿರೂಪಣೆ ಅನ್ನುವಂತಹ ಜವಾಬ್ದಾರಿಯನ್ನು ಹೊತ್ತರೋ ಅದಾಗಿ ಕೆಲವೇ ಸಂದರ್ಭದಲ್ಲಿ ಅಥವಾ ಕೆಲವೇ ವರ್ಷದಲ್ಲಿ ಒಂದು ಮದುವೆಯೂ ಕೂಡ ಆಗ್ತಾರೆ. ಮದುವೆ ಆಗಿ 2 ವರ್ಷಗಳ ಕಾಲ ಹೇಗೋ ಹಾಗೋ ಹೀಗೋ ಸಂಸಾರವನ್ನು ದುಡುತ್ತಾರೆ. ಈ ನಡುವೆ ಅವರಿಗೆ ಬೇಕಾಗಿದ್ದು ಮಗು. ಅಪರ್ಣ ಅವರ ದಾಂಪತ್ಯ ಅಲ್ಲ, ಅಥವಾ ಅಪರ್ಣ ಅನ್ನುವಂಥ ಸೊಸೆ ಆ ಮನೆಗೆ ಬೇಕಾಗಿರಲಿಲ್ಲ. ಹೀಗಾಗಿ ಸಹಜವಾಗಿ ಬೇಸತ್ತು ಹೋದಂಥ ಅಪರ್ಣ ಕೊನೆಗೆ ಆ ಮನೆಯಿಂದ ಹೊರಗಡೆ ಬರ್ತಾರೆ. ಎಡಗಾಲನ್ನು ಹೊರಗಡೆ ಇಟ್ಟು ಆ ಮನೆಯಿಂದ ಹೊರಗಡೆ ನಡೆದೇ ಬಿಡ್ತಾರೆ. ಮೊದಲ ಗಂಡನನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಕಾರಣ ಮಗು ಆಗಲಿಲ್ಲ ಅಪರ್ಣಗೆ ಅನ್ನುವಂಥದ್ದು. ಹೌದು, ಅಪರ್ಣಗೆ ಮಗು ಆಗಲಿಲ್ಲ ಅನ್ನೋದು ಮೊದಲ ಪತಿಯಿಂದ ಹಿಡಿದು ಎಲ್ರಿಗೂ ಕೂಡ ಒಂದು ಚಿಕ್ಕ ಬೇಸರ ಇದ್ದೇ ಇತ್ತು. ಹೊರಗಡೆ ಅದನ್ನು ತೋರಿಸದೇ ಇದ್ದರೂ ಕೂಡ ಒಳಗಡೆ ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರು ಅಂತೇಳಿ ಸ್ವತಃ ಅಪರ್ಣ ಅವರು ಅವರ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇನ್ನು 2ನೇ ಮದುವೆಯನ್ನು ಆಗ್ತಾರೆ. 2ನೇ ಮದುವೆಯನ್ನು ನಾಗರಾಜ್ ವಸ್ತಾರೆ ಜೊತೆಗೆ ಆಗ್ತಾರೆ. ಆದರೆ ಇಲ್ಲೂ ಕೂಡ ಅದೇ ಸಮಸ್ಯೆ ಮತ್ತೆ ಅಪರ್ಣ ಅವರಿಗೆ ಕಾಡುತ್ತೆ. ಒಂದು ರೀತಿಯಲ್ಲಿ ವೈದ್ಯರ ಬಳಿ ಹೋಗಿ ವಿಚಾರಣೆಯನ್ನು ಮಾಡುವಂಥದ್ದು, ಚಿಕಿತ್ಸೆಯನ್ನು ಪಡೆಯುವಂಥದ್ದು ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಟ್ ಅದು ಪ್ರಯೋಜನಕಾರಿಯಾಗಿಲ್ಲ. ಹೀಗಾಗಿ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ, ಅಷ್ಟು ಸುಲಭವಾಗಿ ಅಂತೂ ಇಲ್ಲಿ ಅಪರ್ಣ ಅವರು ತಮ್ಮ ಬದುಕನ್ನು ಸ್ವೀಕರಿಸಿರಲಿಲ್ಲ ಅಂತೇಳಿ. ಮಗು ಇಲ್ಲ ಅಂತ ಹೇಳಿದ್ರು ಕೂಡ ಆ ವಿಚಾರವನ್ನು ಕೂಡ ಮರೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹೌದು, ಅಪರ್ಣ ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದರು. ಆದರೆ ಅವರಿಗೆ ಮಕ್ಕಳು ಇಲ್ಲ ಅನ್ನುವಂಥ ನೋವು ಆ ಸಾಧನೆಯ ಹಿಂದೆ ಕಾಡ್ತಾನೆ ಇತ್ತು. ಎಷ್ಟೆಲ್ಲ ಸಾಧನೆ ಮಾಡಿದಂಥ ನಟಿ ನಿರೂಪಕಿಗೆ ಇದೊಂದು ಮಾತ್ರ ದೊಡ್ಡ ಕೊರಗು ಕೊಡ್ತಾನೆ ಇತ್ತು. ಆದರೂ ಇದನ್ನು ಅವರು ನುಂಗಿಕೊಂಡು ಸಹಿಸಿಕೊಂಡು ಹೋಗ್ತಾನೆ ಇದ್ರು. ಅಲ್ಲದೆ ಅಪರ್ಣ ಅವರಿಗೆ ಮಕ್ಕಳು ಇಲ್ಲದ ನೋವನ್ನು ಮರೆಯುವಂತೆ ಮಾಡಿದ್ದು ಒಂದೇ ಒಂದು, ಅದೇ ನಿರೂಪಣೆ ಮಾತ್ರ. ಇದೇ ಕಾರಣಕ್ಕೆ ಅಪರ್ಣ ನಿರೂಪಣೆಯಲ್ಲಿ ಸಾಕಷ್ಟು ಶ್ರದ್ಧೆಯನ್ನು ಇಡ್ತಾನೆ ಬಂದಿದ್ರು ಕೂಡ. ಯಾವ ಕಾರಣಕ್ಕೂ ಕೂಡ ನಿರೂಪಣೆಯನ್ನು ಬಿಡುವಂಥ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ವಿಧಿಯಾಟನೇ ಬೇರೆ ಇತ್ತು. ನಿರೂಪಣೆ ಅಲ್ಲ, ಅವರ ಉಸಿರನ್ನೇ ನಿಲ್ಲಿಸಿ ಬಿಡ್ತು ಈ ವಿಧಿಯಾಟ. ಇನ್ನು ಮಕ್ಕಳಿಲ್ಲ ಅನ್ನುವಂಥ ನೋವನ್ನು ಹೇಗೆ ಮರಿತಾ ಇದ್ರು ಅನ್ನೋದನ್ನು ನೀವು ಕೇಳಿದ್ರಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಪತಿ ಮತ್ತು ಇವರು ತುಂಬ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದರು. ಹೀಗಾಗಿ ಇವರಿಬ್ಬರು ಕೂಡ ಭಾವುಕರಾಗಿಯೇ ಆಗಾಗ ಮಾತನಾಡ್ತಾ ಇದ್ರು. ಯಾವಾಗ ಅಪರ್ಣವರು ಬದುಕಿದ್ದಂಥ ಸಂದರ್ಭದಲ್ಲಿ. ಅಪರ್ಣವರು ಇನ್ನಿಲ್ಲ ಅನ್ನೋಂಥ ವಿಚಾರ ಗೊತ್ತಾಗಲೂ ಕೂಡ ಅವರ ಪತಿ ವಸ್ತಾರೆ ಅವರು ಕಂಪ್ಲೀಟಾಗಿ ಡಿಸ್ಟರ್ಬ್ ಆಗಿದ್ದರು. ಎಷ್ಟು ಮ್ಯಾನೇಜ್ ಆಗುತ್ತೋ ಅಷ್ಟು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಬಟ್ ಆದರೆ ಆಗ್ತಾ ಇರಲಿಲ್ಲ. ಆ ನೋವು ಬಿಟ್ಟು ಬಿಡದೆ ಅವರನ್ನು ಕಾಡ್ತಾ ಇತ್ತು. ಅಗಲಿಕೆಯ ನಂತರವೂ ಕೂಡ ಅವರ ಮುಖದಲ್ಲಿ ಅದೊಂದು ಸ್ಥಿತಪ್ರಜ್ಞೆಯ ನೋವು ಕಾಡ್ತಾನೇ ಇತ್ತು. ಯಾಕಂತ ಹೇಳಿದರೆ ಆ ನೋವಿನಿಂದನೇ ಅಪರ್ಣವರು ಸಾಕಷ್ಟು ಸಲ ಒಂದಷ್ಟು ಅತ್ತಿದ್ದಿದೆ. ತಂದೆ ತಾಯಿಯ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿಕೊಂಡಿದ್ದಿದೆ. ಗಂಡನ ಬಳಿ ಸಾಕಷ್ಟು ಸಲ ಇದೇ ವಿಚಾರವನ್ನು ಹೇಳಿದ್ದಿದೆ. ಆದರೆ ಗುರೂಜಿ ಹೇಳೋದೇ ಬೇರೆ. ಅವರಿಗೆ ಸ್ವಲ್ಪ ಜಾತಕದಲ್ಲಿ ಸಮಸ್ಯೆಯೂ ಕೂಡ ಇತ್ತು ಅನ್ನೋದನ್ನು ಕೂಡ ಬ್ರಹ್ಮಾಂಡ ಗುರೂಜಿ ಹೇಳ್ತಾರೆ. ಹೀಗೆ ಎಲ್ಲ ನೋವುಗಳ ನಡುವೆಯೂ ಕೂಡ ಆ ನೋವುಗಳನ್ನು ಮರೆತು ನಿರಂತರವಾದಂಥ ನಿರೂಪಣೆಯ ಮೂಲಕ ಮೊನ್ನೆವರೆಗೂ ಕೂಡ ಜೀವಂತವಾಗಿ ಇದ್ದು ಸಾಧನೆಯನ್ನು ಮಾಡಿ ತೋರಿಸಿದಂಥ ಈ ಸಾಧಕಿಗೆ ನಮ್ಮದೆಲ್ಲ ಒಂದು ಸಲ್ಯೂಟು ಇರಲೇಬೇಕು. ಇಂತಹ ಆತ್ಮ ಚಿರಶಾಂತಿ ಪಡೆದು ಒಂದು
ನೆಮ್ಮದಿಯಾಗಿ ನಿಟ್ಟುಸಿರನ್ನು ಬಿಡಲಿ ಅನ್ನೋದು ಎಲ್ಲರ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ಕೇಳಿದಾಗ? ಅಪಹರಣೆಗೆ ಬಿಟ್ಟು ಬಿಡದ ಕಾಡಿದಂತಹ ಈ ನೋವಿನ ಬಗ್ಗೆ ನಿಮ್ಮ ವಿಚಾರ ಏನು, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.